ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ದುಡಿಯದೇ ಇದ್ದರೆ ಕೆಟ್ಟು ಹೋಗುವೆ, ದುಡಿದು ಇಟ್ಟರೆ ಕೊಟ್ಟು ಹೋಗುವೆ. ಆದ್ದರಿಂದ ಅವರಿವರ ಅದರಿದರ ಚಿಂತೆ ಬಿಟ್ಟು ಬದುಕು ಮನವೇ. ಇಲ್ಲಿ ಎಲ್ಲ ನಶ್ವರವೇ. ಆರೋಗ್ಯ ನೆಮ್ಮದಿಯಿಂದ ಬದುಕೋದೇ ಬದುಕು. ಎಲ್ಲಿ ನಿಯತ್ತಾಗಿರ್ತೀವೋ ಅಲ್ಲೇ ತುಂಬ ನೋವು ಸಿಗೋದು. ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ. ಅಯ್ಯೋ ಹುಚ್ಚು ಮನವೇ, ಇಲ್ಲಿ ಯಾರೂ ಕೂಡ ನಿನ್ನವರಲ್ಲ. ಎಲ್ಲರೂ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ತಾಳ್ಮೆಯಿಂದ ಪಡೆದುಕೊಂಡಿರುವುದನ್ನ ಕೋಪದಿಂದ ಕಳೆದುಕೊಳ್ಳಬಾರದು. ಅದು ವ್ಯಕ್ತಿ ಆದ್ರೂ ಸರಿ, ವಸ್ತುವಾದ್ರೂ ಸರಿ. ಜೀವನದಲ್ಲಿ ನಿರೀಕ್ಷೆಗಳು ನೀಡಿದ ನಗುವಿಗಿಂತ ನಿರಾಸೆಗಳು ನೀಡಿದ ನೋವೇ ಜಾಸ್ತಿ. ಅಪ್ಪನ ರೊಕ್ಕದಾಗ ಶ್ರೀಮಂತರಾದವರು ಬಾಳ ಮಂದಿ, ದುಡಿದ ರೊಕ್ಕದಾಗ ಅಪ್ಪನನ್ನು ಶ್ರೀಮಂತ ಮಾಡಿದವರು ಬಾಳ ಕಮ್ಮಿ. ಯಾವಾಗಲೂ ಸಂತೋಷದಿಂದಿರಿ, ಯಾಕಂದ್ರೆ ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗೋದಿಲ್ಲ. ನಮ್ಮ ಆಯಸ್ಸಿನ ಒಂದು ದಿನವೂ ಮುಳುಗುತ್ತದೆ. ಅವರು ನನ್ನವರು, ಇವರು ನನ್ನವರು ಎಂದು ನಾವೇ ಅಂದುಕೊಂಡರೆ ಸಾಲದು. ಅವರು ಕೂಡ ಹಾಗೆ ಅಂದುಕೊಂಡಾಗಲೇ ಅದೊಂದು ಉತ್ತಮ ಬಾಂಧವ್ಯ ಅನಿಸ್ತದೆ. ಇಲ್ಲದಿದ್ದರೆ ಅದು ತಪ್ಪು ಕಲ್ಪನೆ ಮಾತ್ರ. ವಿಪರ್ಯಾಸವೆಂದ್ರೆ ಅಡ್ಡದಾರಿಯಲ್ಲಿ ಬಂದ ಬೆಕ್ಕಿಗೆ ಅಪಶಕುನ ಎಂದರು, ಅಡ್ಡದಾರಿಯಲ್ಲಿ ಬೆಳೆದ ಮನುಷ್ಯನಿಗೆ ಶ್ರೀಮಂತ ಎಂದರು. ದುಡ್ಡಿನಿಂದ ಒಳ್ಳೆಯದನ್ನು ಕೊಂಡುಕೊಳ್ಬಹುದು, ಆದರೆ ಒಳ್ಳೆಯವರನ್ನಲ್ಲ. ಮನುಷ್ಯನಿಗೆ ಕೊಡುವ ಅತೀ ದೊಡ್ಡ ಉಡುಗೊರೆ ಎಂದ್ರೆ ಅದು ಪ್ರೀತಿ, ವಿಶ್ವಾಸ, ಗೌರವ ಹಾಗೂ ನಂಬಿಕೆ. ಇದನ್ನ ಹಣದಿಂದ ಖರೀದಿಸಿಕೊಡಲು ಸಾಧ್ಯವಿಲ್ಲ. ನಮ್ಮ ಹೃದಯದಿಂದ ಕೊಡುವುದು. ಮನುಷ್ಯನಿಗೆ ದುಡ್ಡು ಕೊಡೋ ಧೈರ್ಯಕ್ಕಿಂತ ಮನುಷ್ಯನಿಗೆ ಮನುಷ್ಯ ಕೊಡೋ ನಂಬಿಕೆ ಬಹಳ ದೊಡ್ಡದು. ಒಳ್ಳೆಯ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ಹೊಂದಿರುವ ವ್ಯಕ್ತಿಗೆ ದೇವರು ಖಂಡಿತವಾಗಿಯೂ ಒಂದಲ್ಲ ಒಂದು ರೂಪದಲ್ಲಿ ಸಹಾಯ ಮಾಡಲು ಬರುತ್ತಾನೆ. ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತದೆ ಎಂದು ತಿಳಿಯಲಾರದಂತ ದಡ್ಡನಾಗಿರ್ತಾನೆ. ಜನರು ಬದಲಾಗ್ಬೋದು, ಮನಸ್ಸು ಬದಲಾಗ್ಬೋದು, ಸ್ಥಳಗಳು ಸಹ ಬದಲಾಗ್ಬೋದು, ಆದರೆ ನೆನಪುಗಳು ಎಂದು ಬದಲಾಗದು. ನೀರಿನಿಂದ ಹಣೆಯನ್ನು ತೊಳೆಯಲು ಸಾಧ್ಯವೇ ಹೊರತು ಹಣೆ ಬರವನ್ನು ತೊಳೆಯಲು ಸಾಧ್ಯವಿಲ್ಲ. ಸಂಸ್ಕಾರ ಇಲ್ಲದಿದ್ದರೆ 10 ಪದವಿ, ಉನ್ನತ ಉದ್ಯೋಗ, ಕೋಟಿ ಹಣ ಇದ್ದರೂ ವ್ಯರ್ಥ. ಬಂದದ್ದು ಬರಲಿ, ಹೋದದ್ದು ಹೋಗ್ಲಿ, ಆದಷ್ಟು ನಗ್ತಾ ಇರಿ. ಇಲ್ಲಿ ನಾವೇ ಶಾಶ್ವತವಾಗಿ ಇರೋದಿಲ್ಲ. ಇನ್ನು ಈ ಕಷ್ಟ ಸುಖಗಳು ಶಾಶ್ವತನ. ಯಾರೊಬ್ಬರ ಬಡತನ ನೋಡಿ ಸಂಬಂಧವನ್ನು ಮುರಿದುಕೊಳ್ಬೇಡಿ. ಯಾಕಂದ್ರೆ ಬಡವರ ಮನೆಯಲ್ಲಿ ಸಿಗುವ ಗೌರವ ಶ್ರೀಮಂತರ ಮನೆಯಲ್ಲಿ ಎಂದೆಂದಿಗೂ ಸಿಗೋದಿಲ್ಲ. ಅನ್ಯರಿಗೆ ನೀವೇನನ್ನ ಮಾಡ್ತೀರೋ ಎಲ್ಲವೂ ಪುನಃ ನಿಮಗೆ ಹಿಂತಿರುಗ್ತದೆ. ಅದಕ್ಕೆ ಕರ್ಮ ಅನ್ನೋದು. ನಮ್ಮ ಜೀವನದಲ್ಲಿ ಎಷ್ಟೇ ಬದಲಾವಣೆ ಆದರೂ ನಾವು ಇಷ್ಟಪಡುವವರ ಮೇಲಿನ ಪ್ರೀತಿ ಎಂದಿಗೂ ಬದಲಾವಣೆ ಆಗೋದಿಲ್ಲ. ಒಂದು ಮಾತು ತಿಳ್ಕೊಳ್ಳಿ, ನಮ್ಮ ಬದುಕಿನಲ್ಲಿ ನಾವು ಯಾರಿಗೆ ಹೆಚ್ಚು ಬೆಲೆ ಕೊಡ್ತೀವೋ ಅಂಥವರ ಬದುಕಿನಲ್ಲಿ ನಮಗೆ ಸ್ವಲ್ಪವೂ ಬೆಲೆ ಇರಲ್ಲ. ಋಣ ಇದ್ದರೆ ನಾವು ಬಯಸಿದ್ದು ಬೆಟ್ಟದ ತುದಿಯಲ್ಲಿದ್ದರೂ ಸಿಗುತ್ತೆ, ಇಲ್ಲದಿದ್ದರೆ ಕೈಯಲ್ಲಿದ್ದರೂ ಜಾರಿ ಹೋಗುತ್ತೆ. ಇಷ್ಟೇ ಜೀವನ. ದುಡ್ಡೇ ದೊಡ್ಡದು ಅಂದುಕೊಂಡರೆ ನೀನು ಶ್ರೀಮಂತ, ಪ್ರೀತಿ ವಿಶ್ವಾಸವೇ ದೊಡ್ಡದು ಅಂದುಕೊಂಡ್ರೆ ನೀನು ಹೃದಯವಂತ. ಸಂಸ್ಕಾರ ಗೊತ್ತಿಲ್ಲದವರಿಗೆ ಸಂಬಳ ಎಷ್ಟಿದ್ದರೇನು, ಇರೋ ತನಕ ಎಲ್ಲರ ಜೊತೆ ನಗುತ್ತಾ ಇದ್ದು ಬಿಡಿ. ಆ ಭಗವಂತನ ಕರೆ ಯಾವಾಗ ಬರುತ್ತೋ ಯಾರಿಗೊತ್ತು. ಕಡೆಗೆ ನೆನಪೊಂದೇ ಶಾಶ್ವತ. ನಿಯತ್ತು ಈ ಪ್ರಪಂಚದ ಅತ್ಯಂತ ದುಬಾರಿ ವಸ್ತುಗಳಲ್ಲೊಂದು. ಅದರ ಅರ್ಥ ಗೊತ್ತಿಲ್ಲದವರ ಮತ್ತು ಅದಕ್ಕೆ ಅರ್ಹರಲ್ಲದವರಿಗೆ ಅದನ್ನು ತೋರಿಸಬೇಡಿ. ಜೀವಕ್ಕೆ ಆಗುವ ಅಪಘಾತಕ್ಕಿಂತ ಮನಸ್ಸಿಗಾಗುವ ಆಘಾತವೇ ಒಮ್ಮೊಮ್ಮೆ ಬಲುಘೋರವಾದದ್ದು. ಕಾರಣವಿಷ್ಟೇ, ಇಲ್ಲಿ ದೂರು ಕೊಡಲು ಪೊಲೀಸರಿಲ್ಲ, ಚಿಕಿತ್ಸೆ ನೀಡಲು ವೈದ್ಯರಿಲ್ಲ. ವಿಶ್ರಾಂತಿ ಮಾಡಬೇಕೆಂದು ಕುಳಿತ ಪಕ್ಷಿಯನ್ನು ಕಂಡು ಪ್ರೀತಿ ಎಂದು ಭಾವಿಸಿ ಮೋಸ ಹೋಯಿತು ಮರ. ಹೀಗೆ ಬದುಕಬೇಕು ಅಂತ ನೀನೇ ಬರೆದಿಟ್ಟಾಗ ನಿನ್ನಲ್ಲಿ ನಾನು ಕೇಳೋದಾದ್ರೂ ಏನಿದೆ ಶಿವ? 100ಕ್ಕೆ 100ರಷ್ಟು ಸತ್ಯ. ಉದ್ದೇಶ ಸರಿ ಇದ್ರೆ ಧರ್ಮ ಕೈ ಬಿಡಲ್ಲ, ಉದ್ದೇಶ ತಪ್ಪಿದ್ರೆ ಕರ್ಮ ಕಾಡದೆ ಬಿಡಲ್ಲ. ನೆನಪಿಟ್ಕೋ, ನೀನು ಬೇರೆಯವರ ಕಣ್ಣಲ್ಲಿ ತರಿಸಿದ ನೀರು ನಿನ್ನನ್ನು ಕರ್ಮದ ರೂಪದಲ್ಲಿ ಒಂದಲ್ಲ ಒಂದು ದಿನ ಕಾಡೇ ಕಾಡ್ತದೆ. ಏನು ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿರುತ್ತೇವೆ, ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡ್ತೇವೆ. ಇಷ್ಟೇ ಜೀವನ. ಬದುಕಿನ ತಕ್ಕಡಿ ಸರಿಯಾಗಿ ತೂಗಬೇಕಾದ್ರೆ ಒಂದರಲ್ಲಿ ಹಣ, ಇನ್ನೊಂದರಲ್ಲಿ ಹಣೆ ಬರ, ಎರಡು ಸಮನಾಗಿರ್ಬೇಕು. ಸಹಾಯ ಮಾಡದಿದ್ರೂ ಪರವಾಗಿಲ್ಲ, ಆದ್ರೆ ಸುಳ್ಳು ಭರವಸೆ ಯಾರಿಗೂ ಕೊಡಬೇಡಿ. ನೆನಪಿರ್ಲಿ, ಒಳ್ಳೆಯ ಗುಣ ಮನಸ್ಸಿನ ಆಸ್ತಿ, ಒಳ್ಳೆ ಪ್ರೀತಿ ಹೃದಯದ ಆಸ್ತಿ, ಒಳ್ಳೆಯ ಸಂಬಂಧ ಜೀವನದ ಆಸ್ತಿ. ಕೆಲವು ಸಂಬಂಧಗಳು ಬಾಡಿಗೆ ಮನೆಯಂತೆ, ಎಷ್ಟು ಅಲಂಕಾರ ಮಾಡಿದ್ರೂ ನಮ್ಮದಾಗೋದಿಲ್ಲ. ಹೆತ್ತವರ ಮನಸ್ಸನ್ನು ನೋಯಿಸಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ತಾಯಿಯನ್ನು ಪೂಜಿಸಿ ಸೋತವರು ಚರಿತ್ರೆಯಲ್ಲೇ ಇಲ್ಲ. ಜನರ ಮಾತಿಗೆ ಅತಿಯಾಗಿ ಕಿವಿಗೊಡಬೇಡಿ. ಕೇಳುವುದನ್ನು ಕೇಳಿಕೊಂಡು ನಿಮ್ಮಿಷ್ಟದಂತೆ ಬದುಕಿ. ಎಲ್ಲರ ಮಾತನ್ನು ಕೇಳುತ್ತಾ ಹೋದರೆ ನಿಮ್ಮ ತನವನ್ನೇ ಕಳೆದುಕೊಳ್ತೀರಿ. ನೋವನ್ನು ಮರೆತರು ನೋಯಿಸಿದವರನ್ನು ಎಂದೂ ಮರೆಯದಿರಿ. ನಿಮ್ಮ ಬದುಕಿಗೆ ಅವರೇ ಪ್ರೇರಣೆ. ಸಾಲ, ರೋಗ, ದ್ವೇಷ
ಈ ಮೂರು ಇಲ್ಲದೆ ಗುಡಿಸಲಿನಲ್ಲಿ ಬದುಕಿದ್ರು ಸಾಕು, ಅವರೇ ನಿಜವಾದ ಕೋಟ್ಯಾಧೀಶ್ವರರು. ಲಾಭವಿದೆ ಅಂದ್ರೆ ಶತ್ರು ಕೂಡ ಮಿತ್ರನಾಗ್ತಾನೆ, ನಷ್ಟವಾಗುತ್ತೆ ಅಂದ್ರೆ ಮಿತ್ರ ಕೂಡ ಶತ್ರು ಆಗ್ತಾನೆ. ಇದೇ ಪ್ರಪಂಚ. ಏನು ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿರ್ತೀವಿ, ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡ್ತೇವೆ. ಇಷ್ಟೇ ಜೀವನ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದ್ರು, ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಎಂದು ಒಂದು ದಿನ ಪರಿಚಯ ಮಾಡೋದಂತೂ ಸತ್ಯ. ಬಟ್ಟೆಯನ್ನು ಅಳತೆ ಮಾಡಿ, ಆದರೆ ಬಟ್ಟೆಯನ್ನು ನೋಡಿ ಮನುಷ್ಯನನ್ನು ಅಳೆಯಬೇಡಿ. ಮನುಷ್ಯನಿಗೆ ಹಣವಿಲ್ಲದಿದ್ದರೂ ಅವನಿಗೆ ಅವನದೇ ಆದ ಸ್ವಾಭಿಮಾನ ಗುಣ ಇರ್ತದೆ. ಸಂಪತ್ತಿನ ಬೆಲೆಯೇ ಬೇರೆ, ಸಂಸ್ಕಾರದ ಬೆಲೆಯೇ ಬೇರೆ. ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅತೀ ನಂಬಿಕೆ ಇಟ್ಟು ನೋಡಿ, ಅದೇ ವ್ಯಕ್ತಿ ಯಾರನ್ನು ನಂಬಲಾರದ ಹಾಗೆ ಪಾಠವನ್ನು ಕಲಿಸ್ತಾನೆ. ಶ್ರೀಕೃಷ್ಣ ಹೇಳ್ತಾರೆ, ಯಾರಿಗೂ ಏನೇನೋ ಕೊಟ್ಟೆ ಎಂದು ಅಹಂಕಾರ ಪಡಬೇಡ. ಯಾರಿಗೊತ್ತು ನೀವು ಕೊಡುತ್ತಿದ್ದೀರೋ ಅಥವಾ ಹಳೆಯ ಜನ್ಮದ ಸಾಲ ತೀರಿಸುತ್ತಿರುವಿರೋ? ನೀವು ಎಂಥವರ ಜೊತೆ ಬೆರೆಯುತ್ತೀರಿ ಎನ್ನುವುದರ ಮೇಲೆ ನೀವೆಷ್ಟು ಬೇಗ ಯಶಸ್ಸು ಪಡೆಯುತ್ತೀರಿ ಎನ್ನುವುದು ನಿರ್ಧಾರವಾಗ್ತದೆ. ದುಡಿದು ತಿನ್ನುವ ಸಮಯದಲ್ಲಿ ಕೂತು ತಿಂದರೆ, ಕೂತು ತಿನ್ನುವ ಸಮಯದಲ್ಲಿ ಬೇಡಿ ತಿನ್ನಬೇಕಾಗ್ತದೆ. ನೀನು ಮಾಡಿದ ತಪ್ಪುಗಳನ್ನು ಯಾರೂ ನೋಡಿಲ್ಲ ಎಂದು ಖುಷಿ ಪಡಬೇಡ. ಮುಖ್ಯವಾಗಿ ನಿನ್ನ ಆತ್ಮಕ್ಕೆ ಮತ್ತು ಮನಸ್ಸಿಗೆ ಅದು ತಿಳಿದಿರ್ತದೆ. ಒಂದು ವೇಳೆ ಪರಮಾತ್ಮನೇ ಕ್ಷಮಿಸಿದ್ರು ನಿನ್ನ ಆತ್ಮ ನಿನ್ನನ್ನು ಕ್ಷಮಿಸೋದಿಲ್ಲ. ಬಾಗಿಲಿಗೆ ಬಂದವರಿಗೆ ಅವಮಾನ ಮಾಡಬೇಡಿ, ಊಟಕ್ಕೆ ಕೂತವರಿಗೆ ಭೇದ ಭಾವ ಮಾಡಬೇಡಿ. ಹಾರಿ ಹೋಗುವ ಸಂಬಂಧಗಳನ್ನು ಹಿಡಿಯಲು ಹೋಗಬಾರ್ದು. ಗೊಂಬೆ ಆಡಿಸೋನು ಮೇಲೊಬ್ಬ ಇದ್ರೆ, ಕಡ್ಡಿ ಆಡಿಸೋರು ನಮ್ಮ ಪಕ್ಕನೇ ಇರ್ತಾರೆ. ಬದುಕಿನಲ್ಲಿ ಎಲ್ಲ ಯಶಸ್ಸಿಗೂ 3 ಔಷಧಿಗಳಿವೆ. ಒಂದು ವಿದ್ಯೆ, ಇನ್ನೊಂದು ದುಡಿಮೆ, ಮತ್ತೊಂದು ತಾಳ್ಮೆ. ದೇಹ ದುಡಿದರೆ ಕಾರ್ಮಿಕ, ಬುದ್ಧಿ ದುಡಿದರೆ ಮಾಲೀಕ. ವಿದ್ಯೆ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ನಡತೆ ಶುದ್ಧವಾಗಿರಬೇಕು. ಕಳೆದುಕೊಂಡಿದ್ದು ವಸ್ತುವಾದ್ರೆ ಹುಡುಕ್ಬೋದು, ಇಲ್ಲವೇ ಮತ್ತೊಂದು ತೆಗೆದುಕೊಳ್ಬೋದು. ಕಳೆದುಕೊಂಡಿದ್ದು ನಂಬಿಕೆ ಆದ್ರೆ ಹುಡುಕಿದ್ರೂ ಸಿಗದು, ಕೊಂಡುಕೊಳ್ಳಲು ಸಾಧ್ಯವಾಗದು. ಸಂಬಂಧಗಳು ಮುರಿಯಲು ಸಂಬಂಧಿಸಿದವರ ವರ್ತನೆ, ಅಹಂಕಾರ, ನಿರ್ಲಕ್ಷ್ಯತೆಯೇ ಕಾರಣ. ಮನೆಯಂದ ಮೇಲೆ 2 ಮಾತು ಬರ್ತವೆ ಹೋಗ್ತವೆ, ಅನುಸರಿಸಿಕೊಂಡು ಹೋಗುವುದೇ ಜೀವನ. ಇದು ಎಲ್ಲದಕ್ಕೂ ಅನ್ವಯಿಸ್ತದೆ. ಅರಿತುಕೊಂಡರೆ ಜೀವನ ಸರಳ. ಮಳೆ ಇಲ್ಲದೆ ಹೂಗಳು ಅರಳೋದಿಲ್ಲ, ನೋವು ಇಲ್ಲದೆ ಯಾವ ಮನುಷ್ಯನೂ ಬೆಳೆಯೋದಿಲ್ಲ. ಪರಮಾತ್ಮನಿಗಿಂತ ಹೆಚ್ಚಾಗಿ ಕರ್ಮಗಳಿಗೆ ಹೆದರಬೇಕು. ಯಾಕಂದ್ರೆ ಪರಮಾತ್ಮ ಕ್ಷಮಿಸಬಹುದು, ಆದರೆ ಕರ್ಮ ಎಂದೂ ಕ್ಷಮಿಸೋದಿಲ್ಲ. ದುಡಿಮೆ ಯಾವುದಿರಲಿ, ಸಂಪಾದನೆ ಇರಬೇಕು. ಸಂಪಾದನೆ ಎಷ್ಟೇ ಇರಲಿ, ನಿಯತ್ತಿರಬೇಕು. ಸಂಪಾದನೆ ಮತ್ತು ನಿಯತ್ತಿದ್ರೆ ನೆಮ್ಮದಿ ತಾನಾಗಿ ಸಿಗುತ್ತೆ. ಎಲ್ಲಿಯ ತನಕ ಎಲ್ಲವನ್ನೂ ಸಹಿಸಿ ಸುಮ್ಮನಿರ್ತೀವೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗಿರ್ತೇವೆ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿ ಬಿಟ್ಟೆವೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗ್ತೇವೆ. ಮನುಷ್ಯರಿಗೆ ಯಾವಾಗ ನಮ್ಮ ಅವಶ್ಯಕತೆ ಮುಗಿತದೆಯೋ ಆ ಕ್ಷಣದಿಂದ ಅವರು ಮಾತನಾಡುವ ವಿಧಾನವೂ ಬದಲಾಗ್ತದೆ. ತೃಪ್ತಿ ಹೆಚ್ಚಾದಂತೆ ಆಯುಷ್ಯ ವೃದ್ಧಿ, ಆಸೆ ಹೆಚ್ಚಾದಂತೆ ಅವನತಿಯ ಹಾದಿ. ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರನ್ನು ಮತ್ತು ಅಂಥದೇ ಸಮಯದಲ್ಲಿ ನಮ್ಮ ಕೈ ಹಿಡಿದವರನ್ನು ಯಾವತ್ತೂ ಮರಿಬಾರ್ದು. ಅವಶ್ಯಕತೆ ಇರುವವರೆಗೂ ನೀರಿನ ಬಾಟಲ್ ತೂಕ ಅನ್ಸಲ್ಲ, ಅವಶ್ಯಕತೆ ಮುಗಿದಾಗ ಖಾಲಿ ಬಾಟಲ್ ಕೂಡ ತೂಕ ಅಂತ ಬಿಸಾಡ್ತಾರೆ. ಇಷ್ಟೇ ಜೀವನ. ಹಾಲು ಶುದ್ಧವಾಗಿದ್ದು ಪಾತ್ರೆ ಸ್ವಚ್ಛವಾಗಿಲ್ಲದಿದ್ರೆ ಹಾಲು ಕೆಟ್ಟು ಹೋಗ್ತದೆ. ಹಾಗೆ ಮಾತು ಶುದ್ಧವಾಗಿದ್ದು ಮನಸ್ಸು ಸ್ವಚ್ಛವಾಗಿಲ್ಲವೆಂದ್ರೆ ಮಾತಿಗೆ ಬೆಲೆ ಇರೋದಿಲ್ಲ. ಯಾರನ್ನು ನೀನು ಯೋಗ್ಯರೆಂದು ನಂಬಿದ್ರು ಸಮಯ ಬಂದಾಗ ಅವರವರ ಯೋಗ್ಯತೆ ತಿಳಿಯುತ್ತದೆ. ದುಡ್ಡು ಇವತ್ತಲ್ಲ ನಾಳೆ ಸಂಪಾದಿಸಬಹುದು, ಆದರೆ ಯಾವಾಗಲೂ ನಮ್ಮ ಜೊತೆ ನಿಲ್ಲುವ ವ್ಯಕ್ತಿಯನ್ನು ಕಳೆದುಕೊಂಡರೆ ಸಂಪಾದಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಕೊನೆಯದಾಗಿ ಉಳಿಯುವುದು ಒಂದೇ, ನೆನಪು. ಜೀವನ ಅನ್ನೋದು ಪೈಪೋಟಿಯಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಳಬಾರದು. ಅವಮಾನ ಆದ ಕಡೆ ಸಂಬಂಧ ಬೇಡ, ಇಷ್ಟ ಇಲ್ಲದವರ ಜೊತೆ ಮಾತು ಬೇಡ. ಉಸಿರು ನಿಂತರೆ ಮಾತ್ರ ಸಾವಲ್ಲ. ಬದುಕಿದ್ದಾಗ ಯಾವುದೇ ಪ್ರೀತಿಗೆ ಮತ್ತು ಭಾವನೆಗಳಿಗೆ ಬೆಲೆ ಸಿಗದೆ ಹೋದಾಗ ಅನುಭವಿಸುವ ನೋವು ಕೂಡ ಒಂದು ರೀತಿ ಸಾವೇ ಆಗಿರ್ತದೆ. ಬದುಕಿದ್ದು ಸತ್ತಂತೆ. ನಟಿಸುವ ವ್ಯಕ್ತಿಗಳೇ ನಗುತ್ತಿರುವಾಗ ನಿಯತ್ತಾಗಿ ಬದುಕೋ ನಾವು ಇನ್ನೂ ಹೆಚ್ಚು ಖುಷಿಯಿಂದ ಇರಬೇಕು. ನೆನಪಿರಲಿ, ಸಾಧಕರ ಸಹವಾಸ ಮಾಡದಿದ್ದರೂ ಪರವಾಗಿಲ್ಲ, ಸಮಯ ಸಾಧಕರ ಸಹವಾಸ ಮಾತ್ರ ಮಾಡಲೇಬಾರದು. ಅವರಿಷ್ಟದಂತೆ ನಾವಿಲ್ಲದಿದ್ದರೆ ನಾವೆಷ್ಟೇ ಒಳ್ಳೆಯವರಾಗಿದ್ರೂ ಕೆಟ್ಟವರೇ. ಅವಶ್ಯಕತೆಗೆ ಬಳಸಿಕೊಂಡು ಮರೆಯುವವರು ಎಂದಿಗೂ ನಂಬಿಕೆಗೆ ಅರ್ಹರಲ್ಲ. ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ, ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ. ಕಾದು ನೋಡೋಣ, ದ್ರೋಹ ಮಾಡಿದವರೆಲ್ಲ ಎಷ್ಟರ ಮಟ್ಟಿಗೆ ಉದ್ಧಾರ ಆಗ್ತಾರೆ ಅಂತ. ಮನಸ್ಸಿನಲ್ಲಿರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು 2 ಔಷಧ, ಒಂದು ಕಾಲ, ಇನ್ನೊಂದು ಮೌನ. ಮಾತನಾಡಿ ಕೆಡುವುದಕ್ಕಿಂತ ಮೌನವಾಗಿದ್ದು ಕಲಿಯುವುದು ಬಹಳ ಉತ್ತಮ. ಸಹಾಯ ಮಾಡಿದವರನ್ನೇ ದೂರ ಮಾಡಿದ್ರೆ ಆ ದೇವರನ್ನೇ ದೂರ ಮಾಡಿದಂತೆ. ಯಾಕಂದ್ರೆ ದೇವರು ಸಹಾಯ ಮಾಡಲು ಯಾವ ರೂಪದಲ್ಲಾದರೂ ಬಂದಿರಬಹುದು.
ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿರುವ ಸಂಖ್ಯೆ ಆಗ್ಬೇಕೇ ವಿನ ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಬಾರ್ದು. ಮಾತನಾಡಿದರೆ ಮಾತಿನಲ್ಲಿರುವ ತಪ್ಪನ್ನು ಹುಡುಕ್ತಾರೆ, ಮೌನಿಯಾದರೆ ನಮ್ಮನ್ನೇ ತಪ್ಪಾಗಿ ಚಿತ್ರಿಸ್ತಾರೆ. ನಿಯತ್ತಿನಿಂದ ಬದುಕುವವರ ಮೇಲೆ ನಿಂದನೆಗಳು ಹೆಚ್ಚು, ಜವಾಬ್ದಾರಿಯಿಂದ ಬದುಕುವವರಿಗೆ ನೋವು ಹೆಚ್ಚು. ಪ್ರತಿದಿನ ಮಾತಾಡೋದ್ಕಿಂತ ಅಪರೂಪಕ್ಕೆ ಮಾತನಾಡಿದ್ರೆ ಬೆಲೆ ಜಾಸ್ತಿ. ಸಮಯಕ್ಕಾಗಿ ಕಾಯಬೇಕು ಅಷ್ಟೇ. ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳನ್ನು ಮೀನು ತಿನ್ನುತ್ತೆ, ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆ ತಿನ್ನುತ್ತೆ. ಅವಕಾಶ ಎಲ್ಲರಿಗೂ ಬರುತ್ತೆ, ಆ ಸಮಯಕ್ಕಾಗಿ ಕಾಯಬೇಕಷ್ಟೇ. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದ್ರೂ ವ್ಯರ್ಥ. ಹಾಗೆ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ಜೀವನವೇ ವ್ಯರ್ಥ. ಇದು ಮೋಸದ ಜಗತ್ತು. ಯಾರನ್ನಾದ್ರೂ ನಂಬುವ ಮೊದಲು 100 ಬಾರಿ ಯೋಚಿಸು. ಯಾಕಂದ್ರೆ ಇಲ್ಲಿ ಮುಖಕ್ಕಿಂತ ಮುಖವಾಡಗಳೇ ಜಾಸ್ತಿ. ಯಾರ ಜೊತೆ ಇದ್ದರೂ ಸರಿ, ಒಂಟಿ ಆಗಿರುವುದನ್ನು ಕಲಿ. ಅನುಭವಕ್ಕಾಗಿ ಕಾಯಬೇಡ. ಅನುಭವ ಆಗೋ ಮೊದಲು ಅರಿತು ಬದಲಾಗು. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸ್ತದೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸ್ತದೆ. ಜನ ಹೇಗೆ ಗೊತ್ತಾ? ನಿನ್ನೆ ಇದ್ದಂಗೆ ಇವತ್ತಿರಲ್ಲ, ಇವತ್ತಿದ್ದಂಗೆ ನಾಳೆ ಇರಲ್ಲ. ಚಿಂತಿಸುವುದು ಬಿಟ್ಟು ಪ್ರಯತ್ನಿಸು, ಬದುಕು ಬಂಗಾರವಾಗುತ್ತೆ. ಮನುಷ್ಯ ಸಾಧಕ ಆಗಬೇಕು, ಸಮಯ ಸಾಧಕ ಆಗಬಾರ್ದು. ಬಲವಂತದಿಂದ ಯಾವ ಸಂಬಂಧವನ್ನು ಬಿಗಿಯಾಗಿ ಹಿಡಿಬಾರದು. ನಮ್ಮ ಭಾಗ್ಯದಲ್ಲಿ ಏನಿರ್ತದೆಯೋ ಅದಷ್ಟೇ ಬಾಳಿನ ಕೊನೆಯಲ್ಲಿ ಉಳಿಯೋದು. ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ, ಆದರೆ ಸಣ್ಣತನ ಇರಬಾರದು. ಯಾಕಂದ್ರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ, ಸಣ್ಣತನದಿಂದ. ಸಂಬಂಧದಲ್ಲಿ ಕೆಲವೊಮ್ಮೆ ತಪ್ಪುಗಳನ್ನು ಕಂಡು ಕಾಣದಂತೆ ಇರಬೇಕು. ಯಾಕಂದ್ರೆ ತಪ್ಪು ನನ್ನದ ಅಥವಾ ಅವರದ ಅನ್ನೋದ್ಕಿಂತ ಸಂಬಂಧ ನಮ್ಮದು ಅನ್ನೋದು ನೆನಪಿರಲಿ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸ್ತಾರೋ ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರಿಂದ ದೂರವಿರುವುದೇ ಒಳ್ಳೆಯದು. ಯಾರೋ ಬರ್ತಾರೆ, ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಅಂತೆಲ್ಲ ಕಾಯಬೇಡಿ. ಇದು ಸ್ವಾರ್ಥ ಪ್ರಪಂಚ. ಯಾರಿಗೆ ಯಾರೂ ಆಗಲ್ಲ. ನೀನು ದುಡಿತಿರ್ಬೇಕು, ಇಲ್ಲ ದುಡ್ಡು ಇಟ್ಟಿರ್ಬೇಕು. ಎರಡೂ ಇಲ್ಲಾಂದ್ರೆ ಕೀಳಾಗಿ ನೋಡ್ತಾರೆ. ನಮ್ಮವರೇ ನಮಗಾಗಲ್ಲ. ನೆನಪಿರ್ಲಿ, ಹೇಳುವವರು ಹೇಳಲಿ 1000 ತರ, ನೀನಿರು ನಿನ್ನದೇ ತರ. ಯಾರು ನಿಮ್ಮ ಶ್ರಮವನ್ನು ಗಮನಿಸುವುದಿಲ್ಲ, ಯಾರು ನಿಮ್ಮ ನ್ಯಾಯವನ್ನು ಗಮನಿಸುವುದಿಲ್ಲ, ಯಾರು ನಿಮ್ಮ ನೋವನ್ನು ಗಮನಿಸುವುದಿಲ್ಲ. ಆದರೆ ಎಲ್ಲರೂ ನೀವು ಮಾಡುವ ತಪ್ಪನ್ನು ಗಮನಿಸ್ತಾರೆ. ಗೆದ್ದರೆ ಕಾಲೆಡಿತಾರೆ, ಬಿದ್ದರೆ ಕಾಲೆಳಿತಾರೆ. ಬದುಕಿದ್ರೆ ಹೀಗೆ ಬದುಕಬೇಕು. ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು. ಬೇರೆಯವರ ಮೇಲೆ ನಂಬಿಕೆ ಇಡುವ ಬದಲು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಇಲ್ಲಿ ಎಲ್ಲರೂ ನಂಬಿಸಿ ನಟಿಸುವವರೇ ಹೊರತು ನಂಬಿಕೆಗೆ ಪಾತ್ರರು ಯಾರೂ ಇಲ್ಲ. ದುಡಿಮೆ ಯಾವುದಿರಲಿ, ಸಂಪಾದನೆ ಇರಬೇಕು. ಸಂಪಾದನೆ ಎಷ್ಟಿರಲಿ, ನಿಯತ್ತಿರಬೇಕು. ಸಂಪಾದನೆ ಮತ್ತು ನಿಯತ್ತಿದ್ರೆ ನೆಮ್ಮದಿ ತಾನಾಗೆ ಸಿಗುತ್ತೆ. ನಂಬಿಕೆಗೆ ಅರ್ಹವಾದ ನಾಯಿ ಮನೆಯಿಂದ ಹೊರಗಿರುತ್ತೆ, ಕದ್ದು ತಿನ್ನೋ ಬೆಕ್ಕು ಮನೆಯ ಒಳಗಿರ್ತದೆ. ಜೀವನದಲ್ಲೂ ಹಾಗೆ. ಒಳ್ಳೆಯವರನ್ನ ದೂರ ಇಡ್ತಾರೆ, ಮೋಸ ಮಾಡುವವರನ್ನ ಸುಲಭವಾಗಿ ನಂಬ್ತಾರೆ. ಬೇರೆಯವರು ನಮಗೆ ಒಳ್ಳೆಯದನ್ನು ಬಯಸ್ತಾರೋ ಅಥವಾ ಕೆಟ್ಟದನ್ನು ಬಯಸ್ತಾರೋ ಅದು ಅವರವರಿಗೆ ಸಂಬಂಧಪಟ್ಟಿತು. ಆದರೆ ನಾವು ಮಾತ್ರ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ. ನೆನಪಿರ್ಲಿ, ಊಟ ಜಾಸ್ತಿ ಇದ್ರೆ ರುಚಿ ಜಾಸ್ತಿ, ಮನುಷ್ಯ ಬಿಸಿ ಇದ್ರೆ ಬೆಲೆ ಜಾಸ್ತಿ. ಬದುಕು ಬಣ್ಣಗಳಿಂದ ಕೂಡಿರ್ಬೇಕೇ ಹೊರತು ಬಣ್ಣ ಬದಲಾಯಿಸುವ ಜನರಿಂದಲ್ಲ. ಬದುಕಿನಲ್ಲಿ ಹೆಜ್ಜೆ ಗುರುತನ್ನು ಉಳಿಸಿಕೊಂಡು ಹೋಗುವುದು ನಡಿಗೆಯಿಂದಲ್ಲ, ನಡತೆಯಿಂದ. 100 ಒಳ್ಳೆಯ ಕೆಲಸ ಮಾಡಿ ಸಮಾಜ ಅದರ ಬಗ್ಗೆ ಒಂದು ಒಳ್ಳೆಯ ಮಾತಾಡೋದಿಲ್ಲ. ಒಂದೇ ಒಂದು ಸಣ್ಣ ತಪ್ಪು ಮಾಡಿ ಗುಂಪುಗಟ್ಟಿ ನಿಮ್ಮನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಬಿಡ್ತಾರೆ. ಅವಶ್ಯಕತೆ ಇದ್ದಾಗ ಬರುವವರು ಬುದ್ಧಿವಂತರು, ಅವಶ್ಯಕತೆ ಮೀರಿ ನಮ್ಮ ಜೊತೆ ನಿಲ್ಲುವವರು ಹೃದಯವಂತರು. ಒಂದು ಸಂಬಂಧ ಗಟ್ಟಿಯಾಗಿ ಉಳಿಯಬೇಕಂದ್ರೆ ಕಣ್ಣ ಮುಂದೆ ಅಷ್ಟೇ ಅಲ್ಲ, ಬೆನ್ನ ಹಿಂದೆಯೂ ಸಹ ಪ್ರಾಮಾಣಿಕವಾಗಿರಬೇಕು. ಸಹಿಸಿಕೊಂಡು ಇರುವವರೆಗೂ ಮಾತ್ರ ನಮ್ಮವರು. ಒಂದೇ ಒಂದು ಸಾರಿ ತಿರುಗಿಸಿ ಸರಿಯಾಗಿ ಉತ್ತರ ಕೊಟ್ಟರೆ ನಮ್ಮವರೇ ನಮಗೆ ವೈರಿಗಳು. ಇಷ್ಟೇ ಇವಾಗಿನ ಸಂಬಂಧಗಳು. ಬಲ ಇದೆ ಅಂತ ಅಹಂಕಾರ ಪಡಬೇಡ. ಯಾಕಂದ್ರೆ ಕಲ್ಲು ನೀರಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗ್ತದೆ. ಒಬ್ಬ ವ್ಯಕ್ತಿಯ ಮಾತಿನಿಂದ ನೋವಾದಾಗ 2 ರೀತಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕು. ವ್ಯಕ್ತಿ ಮುಖ್ಯವೋ, ಮಾತು ಮುಖ್ಯವೋ? ವ್ಯಕ್ತಿ ಮುಖ್ಯವಾದ್ರೆ ಮಾತು ಮರೆತು ಬಿಡಿ, ಮಾತು ಮುಖ್ಯವಾದ್ರೆ ವ್ಯಕ್ತಿಯನ್ನು ಮರೆತು ಬಿಡಿ. ವ್ಯರ್ಥವಾಗಿ ಕೊರಗಬೇಡಿ. ಖುಷಿನ ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ದುಃಖ ಏನ್ರಿ, ಎಲ್ಲರೂ ಉಚಿತವಾಗಿ ಕೊಟ್ಟು ಹೋಗ್ತಾರೆ. ಅಪ್ಪ ಅಮ್ಮ ಇಲ್ಲದೆ ಇರುವವರು ಅನಾಥರಲ್ಲ, ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲದೆ ಇರುವವರು ನಿಜವಾದ ಅನಾಥರು. ಸಂಬಂಧಗಳು ಹೃದಯದಿಂದ ಕೂಡಿರಬೇಕೇ ಹೊರತು ಅವಶ್ಯಕತೆಗಳಿಂದಲ್ಲ. ಎಲ್ಲರೂ ನಮ್ಮವರೇ, ಆದರೆ ಎಲ್ಲ ಸಮಯದಲ್ಲೂ ಅಲ್ಲ. ನಮ್ಮ ಜೀವನ ಇನ್ನೊಬ್ಬರ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿರಬಾರದು. ಯಾಕಂದ್ರೆ ನಾವೇ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಪ್ರಯತ್ನ ಪಡಬೇಕು. ಬೇರೆಯವರ ಮಾತಲ್ಲಿ ತಪ್ಪು ಹುಡುಕುವ ಜನರಿಗೆ ತಮ್ಮ ಜೀವನದಲ್ಲಿ ನಡೆಯುವ ತಪ್ಪುಗಳ ಬಗ್ಗೆ ಅರಿವಿರೋದಿಲ್ಲ. ಯಾಕಂದ್ರೆ ತಾನು ತಪ್ಪನ್ನೇ ಮಾಡುವುದಿಲ್ಲ ಎನ್ನುವ
ಭ್ರಮೆಯಲ್ಲಿ ಅವರು ಮುಳುಗಿರ್ತಾರೆ. ಜೀವನದಲ್ಲಿ ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡಬೇಕು. ಅದೇನ್ ಬರುತ್ತೋ ಬರ್ಲಿ ಎಂದು ಎಲ್ಲವನ್ನೂ ಎದುರಿಸಿ ಬದುಕಬೇಕು. ಅದೇ ನಿಜವಾದ ಜೀವನ. ಮನುಷ್ಯ ಹಾಳಾಗೋದು ಈ 2 ವಿಷಯಗಳಿಂದ. ಒಂದು, ಯಾರೋ ಹೇಳಿದ್ದನ್ನ ಕೇಳಿ. ಇನ್ನೊಂದು, ಕೇಳಿದನ್ನ ಇನ್ನೊಬ್ಬರಿಗೆ ಹೇಳಿ. ಹಣವನ್ನು ಯಾರಿಗಾದರೂ ಖರ್ಚು ಮಾಡು, ಪರವಾಗಿಲ್ಲ, ಮತ್ತೆ ಸಂಪಾದಿಸಬಹುದು. ಆದರೆ ಸಮಯವನ್ನು ಕೇವಲ ಅರ್ಹತೆ ಇರುವವರಿಗೆ ಮಾತ್ರ ಖರ್ಚು ಮಾಡು. ಯಾಕಂದ್ರೆ ಕಳೆದು ಹೋದ ಸಮಯ ಮತ್ತೆ ಬರುವುದಿಲ್ಲ. ಮೋಸ ಎಲ್ಲರೂ ಮಾಡ್ತಾರೆ, ಆದರೆ ನಂಬಿಕೆ ದ್ರೋಹ ನಾವು ತುಂಬ ನಂಬಿದವರೇ ಮಾಡ್ತಾರೆ. ಎಲ್ಲ ನನ್ನವರು ಎಂದು ಮೆರೆಯುವುದಕ್ಕಿಂತ ಮೊದಲು ನಿನ್ನವರು ಯಾರೆಂದು ತಿಳಿದುಕೋ. ಅಂದುಕೊಂಡಂತೆ ಆಗಲಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ. ಅದಕ್ಕಿಂತಲೂ ಅದ್ಭುತವಾದದ್ದು ಕಾಯುತ್ತಿರಬಹುದು. ಮಾತಿಗೆ ಬೆಲೆ ಇಲ್ಲದಾಗ ಮೌನವೇ ಒಳ್ಳೆಯದು. ಮನುಷ್ಯನಿಗೆ ಬೆಲೆ ಇಲ್ಲದಾಗ ದೂರವಿರುವುದೇ ಒಳ್ಳೆಯದು. ಸ್ವಾರ್ಥ ಸಂಬಂಧಗಳಿಗೆ ಅತಿಯಾಗಿ ಸಿಲುಕಬೇಡಿ. ಅವಶ್ಯಕತೆ ಮುಗಿದ ನಂತರ ನಡು ನೀರಲ್ಲಿ ತೊರೆದು ಹೋಗುವರು. ಮನಸ್ಸಿಟ್ಟು ಮಾಡಿದ ಕೆಲಸ, ಕಷ್ಟಪಟ್ಟು ದುಡಿದ ಹಣ, ಹಲವರೊಂದಿಗೆ ಹಂಚಿ ತಿನ್ನುವ ಗುಣ, ಭಕ್ತಿಯಿಂದ ಮಾಡುವ ದೇವರ ಆರಾಧನೆ ಎಂದಿಗೂ ನಮ್ಮನ್ನ ಕೈ ಬಿಡೋದಿಲ್ಲ. ಯಾವ ಕೆಲಸದಿಂದ ನಮ್ಮ ಮನೆ ನಡೆಯುತ್ತದೆಯೋ ಆ ಕೆಲಸದ ಬಗ್ಗೆ, ಆ ಕೆಲಸದ ಕುರಿತು ಎಂದಿಗೂ ನಾಚಿಕೆ ಪಡ್ಕೋಬೇಡಿ. ಶ್ರಮದಿಂದ ಗಳಿಸಿರುವ 1 ರೂಪಾಯಿ ಭ್ರಷ್ಟ ರೀತಿಯಿಂದ ಗಳಿಸಿರುವ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯವಾಗಿರ್ತದೆ. ದೊಡ್ಡವರ ಮಾತು ಕೇಳಿ ಉದ್ಧಾರ ಆದವ್ರಿಗಿಂತ ಬೇಡದವರ ಮಾತಿಗೆ ತಲೆ ಕೆಡಿಸಿಕೊಂಡು ಹಾಳಾದವರೇ ಹೆಚ್ಚು. ಪ್ರಶ್ನೆ ಮಾಡದೇ ಇರುವಷ್ಟು ದಿನ ನಾವು ಎಲ್ಲರಿಗೂ ಬೇಕಾದವರೇ. ಒಂದು ಸಾರಿ ಪ್ರಶ್ನೆ ಮಾಡ್ತೀವೋ ಅಷ್ಟೇ, ನಾವು ಅವರಿಗೆ ಶತ್ರುಗಳು. ಜನರು ನಿಮ್ಮನ್ನು ನೇರವಾಗಿ ಸೋಲಿಸುವುದನ್ನು ಬಿಟ್ಟು ನಿಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸಾಮರ್ಥ್ಯ ಅತ್ಯುತ್ತಮ ಗುಣಮಟ್ಟದಲ್ಲಿ ಇದೆ ಎಂದು. ವಿದ್ಯೆ ಗೌರವವನ್ನು ಕಾಪಾಡುತ್ತೆ, ದುಡ್ಡು ಘನತೆಯನ್ನು ಕಾಪಾಡುತ್ತೆ, ಬಡತನ ಮರ್ಯಾದೆಯನ್ನು ಕಾಪಾಡುತ್ತೆ, ಸಂಸ್ಕಾರ ಈ ಎಲ್ಲವನ್ನು ಕಾಪಾಡುತ್ತೆ. ಜೀವನದಲ್ಲಿ ಮಾತು ಕೊಡುವುದು ಮುಖ್ಯ ಅಲ್ಲ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದು ಮುಖ್ಯ. ಇಲ್ಲಿ ನಾಣ್ಯಕ್ಕೆ ಮಾತ್ರ 2 ಮುಖ ಅಲ್ಲ, ಮನುಷ್ಯನಿಗೆ ಕೂಡ 2 ಮುಖ, ಒಳಗೊಂದು ಹೊರಗೊಂದು. ವ್ಯಕ್ತಿ ನಡುವಿನ ಅಂತರ ಎಷ್ಟು ಎಂದು ಒಬ್ಬ ಮನುಜ ಕೇಳಿದನು. ಮನಸ್ಸಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ಆಕಾಶ ಮತ್ತು ಭೂಮಿಯಷ್ಟು ಅಂತರ, ನಂಬಿಕೆ ಇದ್ದರೆ ಸಾಸಿವೆಯಷ್ಟು ಅಂತರ. ಮಾತ್ರೆಗಳಿಲ್ಲದೆ ಜೀವನ ನಡೆಸುವವನೇ ನಿಜವಾದ ಶ್ರೀಮಂತ. ಇದ್ದಾಗ ಕಡೆಗಣಿಸಿ, ಹೋದಾಗ ನೊಂದರಂತೆ, ಬಂದಾಗ ಕಾಯಿಸಿ, ಹೋದಾಗ ಕಾದರಂತೆ, ಬದುಕಿದ್ದಾಗ ಸಾಯಿಸಿ, ಸತ್ತಾಗ ಅತ್ತರಂತೆ. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಗಿಡ ಮರವಾಗಿ ಬೆಳೆಯೋದಿಲ್ಲ, ಹಳ್ಳ ಸಾಗರವಾಗೋದಿಲ್ಲ. ಹಾಗಿದ್ದಾಗ ಎಲ್ಲ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಗಬೇಕೆಂದು ಹೇಗೆ ಆಶಿಸಲು ಸಾಧ್ಯ? ಕಾಲ ಎಲ್ಲವನ್ನೂ ಸರಿಪಡಿಸ್ತದೆ, ತಾಳ್ಮೆಯೊಂದೇ ಮಾರ್ಗ. ಒಳ್ಳೆತನ ಇದ್ರೆ ಎಲ್ಲರೂ ಪ್ರೀತಿಸ್ತಾರೆ ಎನ್ನುವುದು ಶುದ್ಧ ಸುಳ್ಳು, ಎಲ್ಲರೂ ಬಳಸಿಕೊಳ್ತಾರೆ ಎನ್ನುವುದು ಶುದ್ಧ ಸತ್ಯ. ದೈಹಿಕವಾಗಿ ಸಾಯಿಸಲು ಆಯುಧ ಬೇಕು, ಆದರೆ ಮಾನಸಿಕವಾಗಿ ಸಾಯಿಸಲು ಒಂದು ಹರಿತವಾದ ಮಾತು ಸಾಕು. ಸಮಯ ಕೆಲವರನ್ನ ಕಾಯಿಸುತ್ತಂತೆ, ಮತ್ತೆ ಕೆಲವರನ್ನ ಪರೀಕ್ಷಿಸುತ್ತಂತೆ, ಹಾಗೆ ಕೆಲವರನ್ನ ಮರೆಸುತ್ತಂತೆ, ಇನ್ನು ಕೆಲವರನ್ನ ಸಮಾಧಾನಿಸುತ್ತಂತೆ, ಆದರೆ ಕೆಲವರನ್ನ ಮಾತ್ರ ನಗಿಸುತ್ತಂತೆ. ಇಷ್ಟೇ ಜೀವನ. ಯಾರಿಗೆ ಒಳ್ಳೇದ್ ಮಾಡಿ ಏನಿದೆ, ಕೊನೆಗೆ ಒಂದು ದಿನ ಕೆಟ್ಟವರು ಅನ್ನು ಪಟ್ಟ ಕಟ್ಟೆ ಕಟ್ತಾರೆ. ಆಡುವ ಮಾತಲ್ಲಿ ಸುಳ್ಳಿದ್ದರೂ ಪರವಾಗಿಲ್ಲ, ಆದ್ರೆ ತೋರಿಸುವ ಪ್ರೀತಿಯಲ್ಲಿ ಎಂದಿಗೂ ಸುಳ್ಳಿರಬಾರ್ದು. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಯಾಕಂದ್ರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟು ಜನ ಮಣ್ಣಾಗಿರುವವರು ಕಾಣಸಿಗ್ತಾರೆ. ಮಾರಲು ಇಟ್ಟ ಹೂಗಳನ್ನಷ್ಟೇ ತೂಗಬಹುದು, ಹೂವಿನ ಪರಿಮಳವನ್ನಲ್ಲ. ಹಾಗೇನೆ ಮನುಷ್ಯನನ್ನ ತೂಗಬಹುದು, ಮನಸ್ಸಿನ ಅಂತರಾಳವನ್ನಲ್ಲ. ಸೊ ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಸೊ ವಿಡಿಯೋಸ್ ನೋಡಿದ ಬಳಿಕ ಕಮೆಂಟ್ ಆಪ್ಷನ್ನ ಪಕ್ಕ ಒಂದು ಹೈಪ್ ಅನ್ನೋ ಬಟನ್ ಇದೆ. ಈ ಹೈಪ್ ಮೂಲಕ ನೀವು ನನಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಡ್ಬೋದು. ಇದರಿಂದ ನಿಮಗೆ 1 ರೂಪಾಯಿ ಕೂಡ ಕಟ್ಟಾಗಲ್ಲ. ಬಟ್ ಈ ವಿಡಿಯೋಸ್ಗಳು, ಸೊ ಅಂದರೆ ನನ್ನ ವೀಡಿಯೋಸ್ಗಳು ಇನ್ನೊಂದಿಷ್ಟು ಜನರಿಗೆ ರೀಚ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಸೊ ದಯವಿಟ್ಟು ಹೈಪ್ ಅನ್ನೋ ಬಟನ್ನಲ್ಲಿ ಕ್ಲಿಕ್ ಮಾಡಿ, ಕಮೆಂಟ್ಸ್ ಪಕ್ಕ ಇರುವಂಥ ಹೈಪ್ ಬಟನನ್ನು ಕ್ಲಿಕ್ ಮಾಡಿ ಪಾಯಿಂಟ್ಸ್ ಕೊಡಿ. ಈ ವಿಡಿಯೋಗಳು, ಈ ಸ್ಫೂರ್ತಿದಾಯಕ ಮಾತುಗಳು ಒಂದಿಷ್ಟು ಹೃದಯಗಳಿಗೆ ತಲುಪಲಿ ಅಂತ ಹೇಳ್ತಾ, ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ನಿಮ್ಮ ಕರಾವಳಿ ವಾಟ್ಸಪ್ ಇರೋ AK ಶೆಟ್ಟಿನಡೂರು ಕಡೆಯಿಂದ ಧನ್ಯವಾದಗಳು.